ಹಾಯ್ ಹಲೋ ನಮಸ್ಕಾರ. ಇವತ್ತು ಮಂಗಳವಾರ. ಎಲ್ಲ ದಿನ ಕೆಲಸ ಮಾಡೋದ್ರಿಂದ ಸ್ಟಾರ್ಟ್ ಆದರೆ ನನ್ನ ದಿನ ಕೆಲಸ ಮುಗಿಸೋದ್ರಿಂದನೇ ಸ್ಟಾರ್ಟ್ ಆಗೋದು. ನೈಟ್ ಕೆಲಸ ಮುಗಿಸಿ ಸಿಸ್ಟಮ್ ಲಾಗ್ ಆಫ್ ಮಾಡೋ ಅಷ್ಟರಲ್ಲೇ 5:20 ಆಗೇ ಹೋಗ್ಬಿಟ್ಟಿತ್ತು. ಸೊ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದು ಕಿಚನ್ ಕ್ಲೀನ್ ಮಾಡ್ಕೋತಿದ್ದೆ. ಹಾಗೆ ಪಾತ್ರೆ ಇತ್ತು, ಆ್ಯಸ್ ಯೂಶಲ್ ಆ ಪಾತ್ರೆ ತೊಳೆದಾಯಿತು. ಪಾತ್ರೆ ಎಲ್ಲ ತೊಳೆದು ಮುಗಿಸೋಷ್ಟರಲ್ಲಿ ಇವ್ರೂ ಎದ್ದಿದ್ರು. ಸೊ ಅವರಿಗೂ ಬಿಸಿನೀರು ಕಾಯಿಸ್ಕೊಟ್ಬಿಟ್ಟು ನಾನು ಬಿಸಿನೀರು ಕುಡ್ಕೊಂಡು ಕೆಲಸ ಮಾಡೋಣ ಅಂತ ಹೋದೆ. ಇವರು ತೊಳೆದಿದ್ದ ಪಾತ್ರೆನೆಲ್ಲ ಜೋಡಿಸ್ತಾ ನಿಂತಿದ್ರು. ಹಾಗೆ ಪಾಪು ಎದ್ದಿದ್ದ ಅಂತ ಅವನನ್ನು ತೂಗ್ತಾಯಿದ್ರು. ಒಗ್ದಿದ್ದ ಬಟ್ಟೆನೆಲ್ಲ ಮಡ್ಚೋಕ್ಕೆ ಟೈಮ್ ಇರಲಿಲ್ಲ. ಇವಾಗ ಟೈಮ್ ಬಂತು, ಸೊ ಮಡಿಸ್ತಾ ಇದ್ದೆ. ಅಷ್ಟರಲ್ಲಿ ಇವರು ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊತಾ ಇದ್ದಾರೆ ಮನೆದು. ಅವ್ರ ಮನೆ ಕಸ ಎಲ್ಲ ಗುಡಿಸ್ಕೊಳ್ಳೋ ಅಷ್ಟರಲ್ಲಿ ನಾನು ಆಚೆ ನೀರು ಹಾಕಿ ರಂಗೋಲೆ ಬಿಡೋಣ ಅಂತ ಹೋಗಿ ರಂಗೋಲೆ ಬಿಡ್ತಾ ಇದ್ದೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಅವಲಕ್ಕಿ ಉಪ್ಪಿಟ್ಟು ರೆಡಿ ಮಾಡಿದ್ದೆ. ಹಾಗೆ ಪಾಪುಗೂ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಪಾಪು ರೆಡಿ ಆದಮೇಲೆ ಮನೇಲೆಲ್ಲಿ ಉಳ್ಕೊತಾನೆ. ಅವ್ರ ಅಪ್ಪ ಹೋಗೋದನ್ನೇ ಕಾಯ್ಕೊಂಡು ನಾನು ಬರ್ತೀನಿ ಅಂತ ಹಿಂದೆನೇ ಹೋಗ್ತಾನೆ. ಇವ್ರು ನೋಡಿದ್ರೆ ಯಾವಾಗಲೂ ಶೋರೂಮಲ್ಲೇ ಇರ್ತಾರೆ. ನಾನು ಇವ್ರಿಗೆ ಯಾವಾಗಲೂ ರೇಗಿಸ್ತಾ ಇರ್ತೀನಿ, ದಿಂಬು ಹಾಸಿಗೆ ತೊಗೊಂಡೋಗಿ ಅಲ್ಲೇ ಮಲ್ಕೊಬಿಡಿ, ಮನೆಗೆ ಬರಬೇಡಿ ಅಂತ. ಆ ಲಿಸ್ಟ್ಗೆ ಪಾಪು ಕೂಡ ಸೇರ್ಕೊಬಿಟ್ಟಿದ್ದಾನೆ. ಯಾವಾಗ ನೋಡಿದ್ರು ಶೋರೂಮ್ಗೆ ಹೋಗ್ತೀನಿ, ಅಪ್ಪ ಬೇಡ ಅಮ್ಮ ಬೇಡ, ಶೋರೂಮ್ ಬೇಕು ಅಂತಲೇ ಹೇಳ್ತಾ ಇರ್ತಾನೆ. ಇವ್ರು ಹೊರಟಾಗ ಟೈಮ್ ನೋಡಿದ್ರೆ 8:39 ಆಗಿಬಿಟ್ಟಿತ್ತು. ನನಗಂತೂ ಸಖತ್ ನಿದ್ದೆ ಬರ್ತಾಯಿತ್ತು. ಸೊ ಅಲಾರಾಮ್ ಇಡೋಣ ಅಂತ ಬಂದೆ. ಕರೆಕ್ಟಾಗಿ 5:45 ಗಂಟೆ ನಿದ್ದೆ ಸಿಗುತ್ತೆ ಅಂತ ಗೊತ್ತಾಗಿ ಅಲಾರಾಮ್ ಇಟ್ಟು ಮಲ್ಕೊಂಡೆ. ಬಟ್ 1:30ಗೆ ಎಚ್ಚರ ಆಗೋಯ್ತು. ಅಷ್ಟರಲ್ಲಿ ಇವರು ರೇಷನ್ ತಂದಿದ್ದರು. ಇವರು ತಂದಿರೋ ಐಟಮ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ತಿದ್ರು. ಅಷ್ಟರಲ್ಲಿ ನಾನು ಅಡುಗೆ ಮಾಡೋಕ್ಕೆ ಬಂದೆ. ಅಡುಗೆ ಮಾಡೋಕ್ಕಿಟ್ಟು ಸ್ವಲ್ಪ ಬಟ್ಟೆ ಇತ್ತು, ಜಾಲಿಸ್ಬಿಟ್ಟು ಒಣಗಕ್ಕೆ ಇದ್ದೀನಿ. ಬಟ್ಟೆ ಒಣಗಕ್ಕೆ ಹಾಕ್ಬಿಟ್ಟು ಊಟ ಮಾಡೋಣ ಅಂತ ಬಂದು ಊಟಕ್ಕೆ ಆಲೂಗಡ್ಡೆ ಸಾರು, ಅನ್ನ, ಉಪ್ಪಿನಕಾಯಿ. ಹಾಗೆ ಮತ್ತೆ ನಿದ್ದೆ ಟೈಮ್ 2 ಅವರ್ ನಿದ್ದೆ ಸಿಗುತ್ತೆ. ನಿದ್ದೆ ಮಾಡಿ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಹಚ್ಚಿ ಟೈಮ್ ನೋಡಿದ್ರೆ 6:58 ಆಗಿಬಿಟ್ಟಿತ್ತು. ಸೊ ಇದು ನನ್ನ ಲಾಗಿನ್ ಟೈಮ್. ಸೊ ಲಾಗಿನ್ ಆಗಿಬಿಟ್ಟು ನೋಡಿದ್ರೆ ಪಾಪು ಫ್ರೆಂಡ್ಸು ನಾಯಿ ಮರಿ ಹಿಡ್ಕೊಬಂದಿದ್ರು. ಇವನಂತೂ ನಾಯಿ ಮರಿನ ಬಿಡೋಕ್ಕೆ ರೆಡಿ ಇಲ್ಲ, ಎತ್ಕೊಂಡು ಮುದ್ದಾಡ್ತಾ ಇದ್ದ, ಕೊಡೋಕ್ಕೂ ರೆಡಿ ಇಲ್ಲ. ಆ ಗ್ಯಾಪಲ್ಲೇ ನಾನು ಕಾಫಿ ಮಾಡಿಕೊಂಡೆ. ಯಾಕೆ ಅಳ್ಬಾರ್ದು ಬಿಡು. ನಾಯಿ ಬೇಕಾ? ಇಸ್ಕೊಳ್ಳೋಣ, ಅಪ್ಪ ಬಂದಾಗ ಅಪ್ಪಂಗೆ ಹೇಳ್ಬಿಟ್ಟು ಇಸ್ಕೊಳ್ಳೋಣ, ಸರಿನಾ? ನಾಯಿ ಬೇಕಾ? ಮೇಲೆ ಇಲ್ಲ ಬಂಗಾರಿ, ಮೇಲೆ ಇಲ್ಲ ನಾಯಿ. ಅಪ್ಪ ಬಂದಮೇಲೆ ಇಸ್ಕೊಳ್ಳೋಣ, ಸರಿನಾ? ಅಂಬಿಕಾ ಮ್ಯಾಮ್ ರಾತ್ರಿ ಊಟಕ್ಕೆ ಉಪ್ಪಿಟ್ಟು, ಉಪ್ಪಿನಕಾಯಿ, ಹಪ್ಪಳ ಎಲ್ಲ ತಂದುಕೊಟ್ಟಿದ್ರು. ಅದನ್ನು ತಿಂದ್ಬಿಟ್ಟು ನಾನು ವಾಪಸ್ ಕೆಲಸ ಮಾಡೋಕ್ಕೆ ಕೂತ್ಕೊಂಡೆ. ಪಾಪು ಅವರಪ್ಪ ಶೋರೂಮಲ್ಲಿ ಪೂಜೆ ಇತ್ತು ಅಂದ್ಬಿಟ್ಟು ಇನ್ನೂ ಮನೆಗೆ ಬಂದಿರಲಿಲ್ಲ, ಅಲ್ಲೇ ಇದ್ದರು. ಪಾಪು ನನ್ನ ತೊಡೆ ಮೇಲೆ ಕೂತ್ಕೊಂಡು ಆಟ ಆಡ್ತಿದ್ದ ಒಂದು ಪಾಡಿಗೆ. ನಾನು ನನ್ನ ಪಾಡಿಗೆ ಕೆಲಸ ಮಾಡ್ತಾ ಕೂತಿದ್ದೆ. ಸುಮಾರು 12 ಮೇಲಾಗಿತ್ತು ಅನಿಸುತ್ತೆ. ಇವರು ಪ್ರಸಾದ ಕೊಡೋಕ್ಕೆ ಅಂತ ಬಂದಿದ್ದರು. ಪ್ರಸಾದ ಕೊಟ್ಟು ಮತ್ತೆ ಹೋಗ್ತಾ ಇದ್ದಾರೆ. ಇಷ್ಟೇ ಇವತ್ತಿನ ದಿನಚರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.